ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದೀಪಾ ಸಂತೋಷ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮಲ್ಲೇಶ್ವರಂ ಸ್ಟ್ರೀಟಲ್ಲಿ ಏನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಅನ್ನೋದನ್ನ ಈ ಒಂದು ಪುಟ್ಟ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸೊ ಬನ್ನಿ ಇವಾಗ ತೋರಿಸ್ತೀನಿ ಏನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಅನ್ನೋದನ್ನ. ನೋಡಿ, ಫಸ್ಟ್ ಒಂದು ಬಂದುಬಿಟ್ಟು ನಾನು ಸೀಮಂತ ಇದೆ ಅಲ್ವಾ, ನೆಕ್ಸ್ಟು 1 ವೀಕಲ್ಲಿ ಸೀಮಂತ ಇದೆ. ಸೊ ಇದು ಒಂದು ಬೇಕಿತ್ತು ನನಗೆ. ಸೊ ಅದಕ್ಕೋಸ್ಕರ ಇದು ಒಂದು ತೊಗೊಂಡೆ. ಇದು 30 ರೂಪೀಸ್ ಅಷ್ಟೇ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಹೇಗೆ ಕಾಣಿಸ್ತಿದೆ ಅಂತ ಹೇಳಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಬಿಂದಿ ತೊಗೊಂಡಿದ್ದೀನಿ. ಇದು ಬರೀ 40 ರೂಪೀಸ್ ಬಿಂದಿ. ಹೇಗಿದೆ ಅಂತ ಹೇಳಿ. ಸೊ ಇದು ಒಂದು ಸ್ವಲ್ಪ ಬಿಂದಿ ತೊಗೊಂಡಿದ್ದೀನಿ, ನೋಡಿ ಹೇಗಿದೆ ಅಂತಲೂ ಹೇಳಿ. ಕಲರ್ ಇದೆ ನೋಡಿ, ತುಂಬ ಚೆನ್ನಾಗಿದೆ. ಮಲ್ಲೇಶ್ವರಮಲ್ಲಂತೂ ತುಂಬಾ ಚೆನ್ನಾಗಿ ಸಿಗುತ್ತೆ. ಅದಾದ ನಂತರ 2 ಕೂಮ್ ತೊಗೊಂಡಿದ್ದೀನಿ. ಸೊ ಗೆಸ್ಟ್ ಎಲ್ಲ ಬರ್ತಾರಲ್ವ ಮನೆಗೆ, ಸೊ ಅವ್ರಿಗೆ ಅಲ್ಲಿ ಇಟ್ಟರೆ ಆಯಿತು ಅಂತ ತೊಗೊಂಡೆ ಇದೆರಡು. ಅದಾಗಿದ ಮೇಲೆ ನೆಕ್ಸ್ಟು ಇದು ಐಬ್ರೋ ಪೆನ್ಸಿಲು. ಇದು 2 ಸೈಡ್ ಇದೆ, ಒಂದು ಬ್ರಷ್ ಇದೆ, ಒಂದು ಐಬ್ರೋ ಫಿಲ್ ಮಾಡ್ಕೊಳ್ಳೋಕ್ಕೆ. 2 ಇದೆ, 2 ಕಡೆ ಇದೆ. ಸೊ ಇದು ಬಂದುಬಿಟ್ಟು 69 ರೂಪೀಸ್ ಅನಿಸುತ್ತೆ ಅಷ್ಟೇ. 69 ರೂಪೀಸು. ಇರಲಿ ಅಂತ ಯೂಶ್ವಲಾಗಿ ನಾನು ಐಬ್ರೋ ಫಿಲ್ ಮಾಡಲ್ಲ. ಸಮ್ ಟೈಮ್ ಬರುತ್ತೆ, ಎಮರ್ಜೆನ್ಸಿ ಬರುತ್ತೆ. ನಾನು ಯೂಟ್ಯೂಬ್ ವೀಡಿಯೋಸು ಮತ್ತು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಲ್ಲ, ಸೊ ಸಮ್ ಟೈಮ್ಸ್ ಬರುತ್ತೆ ಅಂತ ನಾನು ತೊಗೊಂಡಿದ್ದೀನಿ. ಯೂಶ್ವಲಾಗಿ ನಾನು ಮೇಕಪ್ ಜಾಸ್ತಿ ಮಾಡಲ್ಲ, ಸಿಂಪಲ್ಲಾಗಿದ್ರೇ ನಾನು ಚೆನ್ನಾಗಿರ್ತೀನಿ. ಜಾಸ್ತಿ ಮೇಕಪ್ ಮಾಡಿದರೆ ಅಷ್ಟು ಸರಿ ಹೋಗಲ್ಲ ನನ್ನ ಫೇಸಿಗೆ. ಸೊ ಆ ರೀತಿ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಬಂದುಬಿಟ್ಟು ಲಿಪ್ ಲೈನರ್ನ ತೊಗೊಂಡಿದ್ದೀನಿ. ಇದು ಬಂದುಬಿಟ್ಟು ಇದು ಕೂಡ 69 ರೂಪೀಸೇ. 69 ರೂಪೀಸೇ ಇದು ಕೂಡ. ನೋಡಿ ಇಲ್ಲಿ ಪ್ರೈಸ್ ಕಾಣಿಸುತ್ತೆ, 69 ರೂಪೀಸೇ. ಇದು ಕೂಡ ತುಂಬಾ ಚೆನ್ನಾಗಿದೆ. ನಾನು ಬೇಕಂದರೆ ಇಲ್ಲಿ ತೋರಿಸ್ತೀನಿ ನೋಡಿ, ಮಾರ್ಕ್ ಕಾಣಿಸ್ತಿದೆಯಾ ಎಷ್ಟು ಚೆನ್ನಾಗಿದೆ. ಯಾಕಂದರೆ ಇಲ್ಲಿ ಅಪ್ಲೈ ಮಾಡ್ತೀನಿ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ ಕಲರು. ಅದಕ್ಕೋಸ್ಕರನೇ ತೊಗೊಂಡೆ. ಲಿಪ್ ಲೈನರ್ ಚೆನ್ನಾಗಿರುತ್ತೆ, ಸಮ್ಟೈಮ್ಸ್ ಯಾವಾಗಾದರೂ ಬೇಕಂದರೆ ಮಾಡಿಕೊಂಡ್ರೆ ಆಯಿತು ಅಂತ. ಇದೇನು ಬ್ರ್ಯಾಂಡ್ ಅಂತ ಅಲ್ಲ, ಸಮ್ಟೈಮ್ ಯಾವಾಗಾದರೂ ಯೂಸ್ ಆಗುತ್ತೆ ಅಂತ ತೊಗೊಂಡಿದ್ದೀನಿ ಜಸ್ಟ್. ನೆಕ್ಸ್ಟ್ ಒಂದು ಬಂದುಬಿಟ್ಟು ಇದು ಒಂಥರ ಕಲರು, ಇದಕ್ಕಿಂತ ಒಂಚೂರು ಡಾರ್ಕ್ ಇದೆ. ಇದು ರೆಡ್ಡಿಶ್ ಟೈಪ್ ಬರುತ್ತೆ. ಇದ್ರ ಕಲರು ಇಲ್ಲೇನು ಕೊಟ್ಟಿಲ್ಲ, ಕಲರ್ ಏನು ಕೊಟ್ಟಿಲ್ಲ. ಇಲ್ಲಿ ನೋಡ್ಬೋದು, ಇದು ಫಸ್ಟ್ ಅಪ್ಲೈ ಮಾಡಿದ್ದು, ಇದು ಸೆಕೆಂಡ್ ಅಪ್ಲೈ ಮಾಡಿರೋದು ನೋಡಿ. ಇದು ಒಂದು ಸ್ವಲ್ಪ ಆರೆಂಜ್ ಟೈಪ್ ಬರುತ್ತೆ. ನನ್ನ ಫೇಸ್ಗೆ ಇದು ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಇದನ್ನು ತಗೊಂಡೆ. ತುಂಬಾ ಚೆನ್ನಾಗಿದೆ. ಇದನ್ನು ಒಂದು ಸತಿ ನಾನು ಅಪ್ಲೈ ಮಾಡಿಬಿಟ್ಟು ತೋರಿಸ್ತೀನಿ ಬೇಕಂದರೆ. ಇದ್ರದ್ದು ಓಕೆ, ಈ ಕಲರ್ ನೋಡಿ, ಈ ಕಲರ್ ನೋಡಿ. ಇದು ಒಂದು ಸ್ವಲ್ಪ ಡಾರ್ಕ್, ಇದು ಡಾರ್ಕ್ ಇದೆ ಇವಾಗ ಅಪ್ಲೈ ಮಾಡಿದ್ದು. ಇದು ಸ್ವಲ್ಪ ಆರೆಂಜ್ ಟೈಪ್ ಇದೆ. ಇದೊಂದು ಸ್ವಲ್ಪ ಅದಕ್ಕಿಂತ ಒಂದು ಚೂರು ಕಡಿಮೆ ಇದೆ. ಸೊ ಈ ಕಲರ್ ನನ್ನ ಫೇಸ್ಗೆ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ತೊಗೊಂಡೆ. ಸೊ ಇದ್ರದ್ದು ಏನಾದರೂ ಲಿಂಕ್ ಬೇಕಂದರೆ, ನಾನು ಇದೆರಡ್ರದ್ದು ಲಿಂಕ್ ಏನಾದರೂ ಬೇಕಂತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. 2 ಲಿಂಕ್ ಹಾಕಿರ್ತೀನಿ. ಇದು ಸ್ಕ್ಯಾನ್ ಮಾಡಿಬಿಟ್ಟು ನಾನು ಲಿಂಕ್ ಹಾಕ್ತೀನಿ ಬೇಕಂದರೆ. ಸೊ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲಿಂಕ್ ಅಂತ, ಜಸ್ಟ್ ನಾನು ಲಿಂಕ್ನ ಕೊಡ್ತೀನಿ. ತುಂಬ ಚೆನ್ನಾಗಿದೆ. ಬಟ್ ಇದು ಆನ್ಲೈನಲ್ಲಿ ಪರ್ಚೇಸ್ ಮಾಡಿಲ್ಲ ನಾನು. ಮಲ್ಲೇಶ್ವರಂ ಸ್ಟ್ರೀಟಲ್ಲಿ, ಮಲ್ಲೇಶ್ವರಂ ಶಾಪ್ ಎಲ್ಲ ಇರುತ್ತಲ್ಲ, ಸೊ ಅಲ್ಲಿ ಇದು ಶಾಪ್ ಮಾಡಿರೋದು. ಇದು ಫಸ್ಟು ಟೈಮ್ ಇದೆರಡು ತೊಗೊಂಡಿರೋದು ನಾನು. ಲಿಪ್ ಲೈನರ್ ಯೂಶ್ವಲಾಗಿ ಲಿಪ್ಸ್ಟಿಕ್ ಹಚ್ಚೋದೇ ರೇರ್ ನಾನು ಆಫೀಸ್ಗೆ ಹೋಗುವಾಗ. ಸೊ ಲಿಪ್ಸ್ಟಿಕ್ ಹಾಕೊಳ್ಳೋದಿಲ್ಲ, ವೀಡಿಯೋಗೋಸ್ಕರ ಅಪ್ಲೈ ಮಾಡಿರ್ತೀನಿ ಅಷ್ಟೇ ನಾನು. ಸೊ ಇದೇನಾದರೂ ಲಿಂಕ್ ಬೇಕಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಅದನ್ನ ಲಿಂಕ್ನ ಕೊಡ್ತೀನಿ ನಿಮಗೆ. ನೆಕ್ಸ್ಟ್ ಬಂದುಬಿಟ್ಟು ನನ್ನ ಫೇವ್ರೇಟ್ ಏನಂತ ತೋರಿಸ್ತೀನಿ ನಿಮಗೆ, ವೇಟ್ ಮಾಡಿ. ಇದು ಯಾವಾಗ ಶಾಪಿಂಗ್ ಹೋದ್ರೂ ನಾನು ಇದೊಂದು ಹಾಕ್ಕೊಳ್ತೀನೋ ಬಿಡ್ತೀನೋ ನಂಗೆ ಗೊತ್ತಿಲ್ಲ, ಬಟ್ ಯಾವಾಗ ಶಾಪಿಂಗ್ ಮಾಡಿದ್ರೂ ಇದೊಂದು ಕಲೆಕ್ಟ್ ಮಾಡೇ ಮಾಡ್ತೀನಿ ನಾನು. ಸ್ಪಿನ್ನು
ನೋಡಿ ಹೇಗೆ ಕಾಣಿಸ್ತಿದೆ ಅಂತ ಒಂದೇ ನಿಮಿಷ ಹತ್ತಿರದಲ್ಲಿ ತೋರಿಸ್ತೀನಿ. ನೋಡಿ ಹೇಗಿದೆ ಅಂತ ನನಗೆ ಹೇಳಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿ ನನಗೆ ಹೇಗೆ ಕಾಣಿಸುತ್ತೆ ಅಂತಲೂ ತೋರಿಸ್ತೀನಿ. ಹೇಗೆ ಕಾಣಿಸ್ತಿದೆ? ಹೇಗೆ ಕಾಣಿಸ್ತಿದೆ ಅಂತ ಹೇಳಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಆಮೇಲೆ ನೆಕ್ಸ್ಟ್ ಇನ್ನೂ ಒಂದು ತೊಗೊಂಡಿದ್ದೀನಿ. ಇದು ಬಂದುಬಿಟ್ಟು ಸೀಮಂತಕ್ಕೆ ತೊಗೊಂಡಿರೋದು. ನೋಡಿ ಇದು ಬಂದುಬಿಟ್ಟು ಸೀಮಂತಕ್ಕೆ ತೊಗೊಂಡಿರೋದು. ಇದು ಹೇಗೆ ಕಾಣಿಸ್ತಿದೆ ಅಂತ ನೋಡಿ, ಜಸ್ಟ್ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಲ್ವಾ? ಹೇಗೆ ಕಾಣಿಸ್ತಿದ್ದೀನಿ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿದ್ರಲ್ಲ? ಸೊ ಹೇಗಿದೆ ಅಂತ ಹೇಳಿ. ಸೊ ತುಂಬಾ ನನಗೆ ಇಷ್ಟ ಆಯಿತು. ಬಟ್ ನಾನು ಯಾವಾಗ ಶಾಪಿಂಗ್ ಹೋದ್ರೂ 100 ರೂಪಿ, 70 ರುಪೀಸ್, ಲೈಕ್ 80 ರುಪೀಸ್ಗೆಲ್ಲ ಕೊಡ್ತಾ ಇರ್ತಾರೆ ಅವರು ಆ ಶಾಪಲ್ಲಿ. ಯಾವಾಗ ಶಾಪಿಂಗ್ ಹೋದ್ರೂ ನಾನು ಇದೊಂದು ಮಾತ್ರ ಮಿಸ್ ಮಾಡ್ದಿರಂಗೆ ತೊಗೊಂಬರ್ತೀನಿ ನಾನು ಮಲ್ಲೇಶ್ವರಮಲ್ಲಿ. ತುಂಬಾ ಇಷ್ಟ. ಅದು ಹಾಕ್ಕೊಳ್ತೀನೋ ಬಿಡ್ತೀನೋ ಅದು ಸೆಕೆಂಡರಿ, ಬಟ್ ತೊಗೊಂಡು ಬಂದೇ ಬರ್ತೀನಿ. ನಂಗೆ ತುಂಬ ಇಷ್ಟ ಇದು. ಯಾವುದೇ ಒಂದು ವಸ್ತು ಆಗಲಿ ನನಗೆ ಇಷ್ಟಪಟ್ಟರೆ ಅದನ್ನು ಬಿಡಬಾರ್ದು, ಅಲ್ಲೇ ಬಿಟ್ಬಾರ್ಬಾರ್ದು. ನನಗೆ ಮತ್ತೆ ಅದು ಮೈಂಡಲ್ಲಿ ಅದೇ ಓಡ್ತಾನೆ ಇರುತ್ತೆ. ನೀನು ಅದು ಯಾಕೆ ಬಿಟ್ಟು ಬಂದೆ ಅಂತ. ನಾನು ಎಷ್ಟು ದೂರನಾದರೂ ಹೋಗ್ಲಿ, ಮತ್ತೆ ವಾಪಸ್ ಹೋಗಿಬಿಟ್ಟು ನಾನು ಆ ವಸ್ತುನ ತೊಗೊಳ್ತೀನಿ. ಸೊ ಆ ರೀತಿ ಮೆಂಟಾಲಿಟಿ ಹುಡುಗಿ ನಾನು. ಸೊ ಇಷ್ಟಪಟ್ಟಿದ್ದನ್ನ ನಾನು ಬಿಟ್ಟು ಬರಲ್ಲ. ಇಷ್ಟ ಆಗಿಲ್ಲ ಅಂದರೆ ಅದು ಚಪ್ಪಾಳೆ ಅಂದರೂ ತೊಗೊಳ್ಳಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಈ ಹಾರನ ತಗೊಂಡೆ. ಹೇಗಿದೆ ಹೇಳಿ? ಈ ಹಾರನ ತಗೊಂಡೆ. ಇದನ್ನೇ ಬಿಚ್ಚಿ ತೋರಿಸೋದಿಲ್ಲ ನಿಮಗೆ, ಜಸ್ಟ್ ಈ ರೀತಿ ತೋರಿಸ್ತೀನಿ ನೋಡಿ. ಇದು ನನ್ನ ಸೀಮಂತೆಗೆ ಬೇಕಿತ್ತು ಅಂತಲೇ ತಗೊಂಡೆ. ಒನ್ ಟೈಮು ಹಾಕೊಳ್ತೀನಿ ಅಷ್ಟೇ. ನೋಡಿ ಹೇಗೆ ಕಾಣಿಸ್ತಿದೆ, ಹೇಗಿದೆ? ನಾನು ಸೀಮಂತೆಗೆ ಹಾಕ್ತೀನಲ್ವ, ಇವಾಗೆಲ್ಲ ಹಾಳಾಗ್ಬಿಡುತ್ತೆ ನಾನು ತೆಗೆದು ಮತ್ತೆ ತೋರಿಸಿದ್ರೆ. ಇದೆಲ್ಲ ಹಾಗೆ ಇದೆ. ಮತ್ತು ಇಲ್ಲಿ ಹಿಂದೆಗಡೆ ಇಯರಿಂಗ್ಸ್ ಇದೆ. ಹೇಗಿದೆ? ಇಯರಿಂಗ್ಸ್ ಕೂಡ ಚೆನ್ನಾಗಿದೆ. ಬಟ್ ಇದನ್ನೇ ಹಾಕ್ಕೊಳ್ತೀನಿ ಸ್ವಲ್ಪ ಹೊತ್ತು. ನೋಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದು ಬಂದುಬಿಟ್ಟು ಬರೀ 1000 ರೂಪಿ ನಾನು ಪೇ ಮಾಡಿರೋದು. ಅಲ್ಲಿ ಒಂದು ಶಾಪಲ್ಲಿ ನನಗೆ ಪರಿಚಯ ಇರೋರು ಇದ್ದರು. ಸೊ ಅವ್ರ ಹತ್ರನೇ ತೊಗೊಂಡೆ. ಬರೀ 1000 ರೂಪಿ ಅನಿಸುತ್ತೆ ಅಷ್ಟೇ. 1000 ರೂಪಿನೇ ನಾನು ಪೇ ಮಾಡಿರೋದು, ಜಾಸ್ತಿ ಪೇ ಮಾಡಿಲ್ಲ. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ಹೇಗಿದೆ ಅಂತ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ? ಲೈಕ್ ಫಿನಿಶಿಂಗ್ ಆಗಲಿ ಎಲ್ಲದನ್ನೂ ಆಗಲಿ. ನಾನು ಸೀಮಂತದ ದಿನ ಹಾಕ್ಕೊಳ್ತೀನಲ್ವ, ಸೀಮಂತದ ವೀಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ, ಆವಾಗ ನೀವು ಚೆಕ್ ಮಾಡ್ಬೋದು. ಇದು ನನ್ನದು ಲಾಂಗ್ ಹಾರ. ಗೋಲ್ಡ್ ಅಂತ ಅಂದ್ಕೋಬೇಡಿ, ಗೋಲ್ಡು ಇದೆ, ಬ್ಯಾಂಕಲ್ಲಿದೆ. ಸೊ ಗೋಲ್ಡನ್ನ ತೊಗೊಂಡು ಬರ್ತೀವಿ ಇಷ್ಟರಲ್ಲೇ. ನಮ್ಮ ಮನೆಯವರು ತೊಗೊಂಡು ಬರೋಣ ಅಂತ ಹೇಳಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಆ್ಯಕ್ಚುಲಿ ಇದು ಫಂಕ್ಷನ್ಗೆಲ್ಲ ಈ ರೀತಿ ಲುಕ್ ಕೊಟ್ಟಂಗೆ ಗೋಲ್ಡ್ ಅಷ್ಟು ಲುಕ್ ಕೊಡೋದಿಲ್ಲ. ಸೊ ಅದಕ್ಕೋಸ್ಕರನೇ ನಾನು 1000 ರೂಪಿ ಹೋದರೂ ಪರವಾಗಿಲ್ಲ ಅಂತ ಈ ರೀತಿ ತೊಗೊಂಡೆ. ನೋಡ್ಬೋದು ಹೇಗಿದೆ ಅನ್ನೋದನ್ನ ನನಗೆ ಹೇಳಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನನಗಂತೂ ಇದು ತುಂಬಾ ಇಷ್ಟ ಆಯಿತು. ಇದು ಎಷ್ಟು ಒಂದು 2-3 ಹತ್ರ ಹುಡುಕಿದ್ದೀನಿ, ಈ ರೀತಿ ಫಿನಿಶಿಂಗ್ ಸಿಕ್ಕಿಲ್ಲ. ಈ ರೀತಿ ನನಗೆ ನನಗೆ ಇಷ್ಟ ಆಗೋ ಥರ ಯಾವುದೂ ಕಾಣಿಸ್ಲಿಲ್ಲ ಅಲ್ಲಿ. ಸೊ ಬೇರೆ ಬೇರೆ ಶಾಪ್ಗಳಲ್ಲೆಲ್ಲ ಹೋಗಿದ್ದೆ, ಅಲ್ಲೆಲ್ಲ 2500 3000 ಎಲ್ಲ ಹೇಳ್ತಾಯಿದ್ರು. ಸೊ ಈ ಫಿನಿಶಿಂಗ್ ಆಗಲಿ ಎಲ್ಲದೂ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ಅಷ್ಟು ಚೆನ್ನಾಗಿ ಬಂದಿದೆ. ಇದು ನೋಡ್ಬೋದು, ಇಲ್ಲಿ
ಕಾಣಿಸ್ತಿದೆಯಲ್ಲ ನೋಡಿ, ಎಷ್ಟು ಫಿನಿಶಿಂಗ್ ನೀಟಾಗಿ ಬಂದಿದೆ. ನನಗೂ ಕೂಡ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದು. ಈ ರೀತಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ, ಲೈಕ್ ಯಾವುದಾದ್ರೂ ಸಿಂಪಲ್ ಫಂಕ್ಷನ್ಗೆ, ಆಮೇಲೆ ಗೋಲ್ಡ್ ತೊಗೊಳಕ್ಕೆ ಆಗಲ್ಲ ಒಬ್ಬೊಬ್ಬರಿಗೆಲ್ಲ. ಸೊ ಅಂಥವ್ರಿಗೆಲ್ಲ ಈ ರೀತಿ ಹಾಕ್ಕೊಂಡ್ರೆ ಎಷ್ಟು ಖುಷಿ ಪಡ್ತಾರೆ ಪಾಪ, ಆಮೇಲೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ಕೂಡ. ಸೊ ಇವಾಗ ಗೋಲ್ಡ್ಗಿಂತ ರೋಲ್ ಗೋಲ್ಡ್, ಲೈಕ್ ಈ ರೀತಿ ಆರ್ಟಿಫಿಷಿಯಲ್ಸೇ ಜಾಸ್ತಿ ಆಗಿದೆ. ಸೊ ನಾನು ತೊಗೊಂಡಿರೋದು ಇದು ಕೂಡ ಆರ್ಟಿಫಿಷಿಯಲ್ಲೇ, ಇದು ಗೋಲ್ಡ್ ಅಲ್ಲ. ಸೊ ನಂದು ಗೋಲ್ಡ್ ಇದೆ, ನಾನು ಇನ್ನೊಂದು ಸರ್ತಿ ಯಾವಾಗಾದರೂ ವೀಡಿಯೋ ಮಾಡ್ತೀನಿ ಗೋಲ್ಡು ಕಲೆಕ್ಷನ್ದು. ಸೊ ಅದು ಬ್ಯಾಂಕಲ್ಲಿದೆ, ಬರಲಿ ಆಮೇಲೆ ಮಾಡ್ತೀನಿ. ಸೇಫ್ಟಿಗೆ ಮನೇಲೆಲ್ಲ ಸೇಫ್ಟಿ ಇರಲ್ಲ, ಸೊ ಅದಕ್ಕೋಸ್ಕರ ನಾವು ಬ್ಯಾಂಕಲ್ಲೇ ಇಡ್ತೀವಿ. ಸೊ ಇದು ಹೇಗಿದೆ ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದ್ರದ್ದು ಶಾಪ್ ಡೀಟೇಲ್ಸ್ ಏನಾದರೂ ಬೇಕಂದ್ರೂ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಶಾಪ್ ಡೀಟೇಲ್ಸ್ ಕೂಡ ಕೊಡ್ತೀನಿ. ಅವ್ರದ್ದು ಆದಷ್ಟು ಅವರು ಪರಿಚಯ ಇದ್ದಾರೆ ನನಗೆ, ಅವ್ರದ್ದು ಕೇಳಿಬಿಟ್ಟು ಅವ್ರದ್ದು ನಂಬರ್ ಕೂಡ ಬೇಕಂದರೆ ಟ್ರೈ ಮಾಡಿ ಕೊಡ್ತೀನಿ ನಿಮಗೆ. ಸೊ ಜೆನ್ಯೂನ್ ಪಾರ್ಟಿ ಇಷ್ಟೇ ತೊಗೊಳ್ತಾರೆ, ಆಮೇಲೆ ಇದೇ ರೀತಿಯೇ ಇರುತ್ತೆ ಅವ್ರ ಹತ್ರ ಕಲೆಕ್ಷನ್ಸು. ನೀವು ಮತ್ತೆ ಮತ್ತೆ ಹೋಗಿ ಅವ್ರ ಹತ್ರನೇ ತೊಗೊಳ್ತೀರಾ, ಆ ರೀತಿ ಒಳ್ಳೆ ಮನುಷ್ಯ ಇದ್ದಾರೆ. ಸೊ ನಾನು ತೊಗೊಳ್ಳೋದು ಇದೇ ಶಾಪಲ್ಲಿ, ಇದೇ ಫಸ್ಟ್ ಟೈಮ್ ತೊಗೊಂಡಿರೋದು. ಬಟ್ ಯಾವಾಗಲೂ ಹೋಗ್ತಾ ಇರ್ತೀನಿ, ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಎಲ್ಲ ಹೋಗ್ತಾ ಇರ್ತೀನಲ್ವ, ಅವ್ರು ಫುಲ್ ಪರಿಚಯ ಆಗಿದ್ದಾರೆ. ನಾನು ಹೋಗ್ತಾ ಇರ್ತೀನಿ ಯಾವಾಗಾದ್ರೂ, ಅಲ್ಲೇ ಅಲ್ವಾ ಆಫೀಸ್ ಇರೋದು ನಂದು. ಸೊ ಅದಕ್ಕೋಸ್ಕರ ಅಲ್ಲಿ ಹೋಗ್ತಾ ಇರ್ತೀನಿ ಮಲ್ಲೇಶ್ವರಂ ಸರ್ ಎಲ್ಲ ನೋಡೋಕ್ಕೆ. ಏನಾದರೂ ಬಂದಿದ್ದರೆ ವಸ್ತುಗಳು ಏನಾದರೂ ನನಗೆ ಇಷ್ಟ ಆಗೋ ಥರ ಏನಾದರೂ ಇದ್ದರೆ ತೊಗೊಂಡು ಬರ್ತೀನಿ ಅಂತ ನಾನು ಹೋಗ್ತಾ ಇರ್ತೀನಿ. ಸೊ ಅದಕ್ಕೋಸ್ಕರ ಅವ್ರು ಪರಿಚಯ ಇದ್ದಾರೆ. ಸೊ ನಿಮ್ಗೆ ಏನಾದರೂ ಬೇಕಂತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಇವ್ರ ಶಾಪ್ ಡೀಟೇಲ್ಸ್ನ ಅವ್ರದ್ದು ಪರ್ಮಿಷನ್ ತೊಗೊಂಡು ನಾನು ಬೇಕಂದರೆ ಫೋನ್ ನಂಬರ್, ಡೀಟೇಲ್ಸ್, ಲೊಕೇಶನ್ ಆ ರೀತಿ ಕೊಡ್ತೀನಿ. ಸೊ ನಾನು ಇಷ್ಟೆಲ್ಲ ಶಾಪಿಂಗ್ ಮಾಡಿದ್ದೀನಿ. ನಿಮಗೆಲ್ಲ ಏನು ಅನ್ನಿಸ್ತು, ನಿಮಗೆ ಯಾವ್ದು ಇಷ್ಟ ಆಯಿತು ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಹೋಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್ ಬಾಯ್, ಟೇಕ್ ಕೇರ್.